ಒಂದು ದಿನ ಸ್ವಾಮಿ ವಿವೇಕಾನಂದರು ವಾರಣಾಸಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಹಠಾತ್ತನೆ ಕೆಲವು ಕೋತಿಗಳ ಗುಂಪೊಂದು ಅವರನ್ನು ಬೆನ್ನಟ್ಟತೊಡಗಿದವು. ಕೂಗುತ್ತಾ ಕಚ್ಚಲು ಪ್ರಯತ್ನಿಸುತ್ತಿದ್ದವು. ಇದರಿಂದ ಭಯಪಟ್ಟ ವಿವೇಕಾನಂದರು ಓಡತೊಡಗಿದರು. ಕೋತಿಗಳು ಅವರನ್ನು ಹಿಂಬಾಲಿಸುತ್ತಲೇ ಹೋಗುತ್ತಿದ್ದವು. ಅಷ್ಟರಲ್ಲಿ ಇದನ್ನು ಕಂಡ ಒಬ್ಬ ವೃದ್ಧ ಹೇಳಿದರು, ಹೆದರಿ ಓಡಬೇಡ, ನಿಲ್ಲು, ಹಿಂತಿರುಗಿ ಆ ಕೋತಿಗಳನ್ನು ಎದುರಿಸು ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿದ ವಿವೇಕಾನಂದರು ತಕ್ಷಣವೇ ನಿಂತು ಹಿಂದಿರುಗಿ ಹೆದರದೆ ದೃಢವಾಗಿ ನಿಂತರು. ಆ ಕ್ಷಣದಲ್ಲಿ ಕೋತಿಗಳು ಹಿಂಜರಿದು ಓಡಿಹೋದವು. ಆ ವೃದ್ಧ ವಿವೇಕಾನಂದರಿಗೆ ಹೇಳಿದರು, ಜೀವನದಲ್ಲಿಯೂ ಸಹ ಸಮಸ್ಯೆಗಳಿಂದ ಭಯಪಟ್ಟು ಓಡಿದರೆ ಅವು ನಿನ್ನನ್ನು ಹಿಂಬಾಲಿಸುತ್ತಲೇ ಇರುತ್ತವೆ. ಎದುರಿಸಿ ನಿಂತಾಗ ಮಾತ್ರ ಆ ಭಯ ನಿನ್ನಿಂದ ಓಡುತ್ತದೆ ಎಂದು. ಒಂದು ರಾತ್ರಿಯಲ್ಲಿ ವಿವೇಕಾನಂದರು ಒಂದು ಕತ್ತಲೆಯ ಆಸ್ಪತ್ರೆಯೊಳಗೆ ಹೋಗಬೇಕಾಯಿತು. ಅಲ್ಲಿ ಬೆಳಕು ಇರಲಿಲ್ಲ. ಹೊರಗಿನ ಗಾಳಿ ಕಿಟಕಿಗಳನ್ನು ದಬ್ಬುತ್ತಿತ್ತು. ಅವರು ಒಳಗೆ ಹೆಜ್ಜೆ ಇಟ್ಟಾಗ ಒಂದು ದೊಡ್ಡ ಭೀಕರ ಆಕಾರ ಕಂಡಿತು. ಕ್ಷಣ ಮಾತ್ರಕ್ಕೆ ಸ್ವಾಮಿಗಳಿಗೂ ಹೆದರಿಕೆ ಆಯಿತು. ಆದರೆ ಅವರು ಧೈರ್ಯದಿಂದ ಹೆಜ್ಜೆ ಹಾಕುತ್ತಾ ಆ ಆಕಾರದತ್ತ ನಡೆದರು. ಬಹುಶಃ ಅದು ಯಾವುದೋ ಪ್ರೇತದಂತೆ ಕಾಣುತ್ತಿದ್ದರೂ ಬೆಳಕು ಹಚ್ಚಿ ನೋಡಿದಾಗ ಅದು ಕೇವಲ ಕಂಬ ಮತ್ತು ಅದರ ಮೇಲೆ ಹಾಕಿದ್ದ ಬಿಳಿ ಬಟ್ಟೆಯಾಗಿತ್ತು. ಸ್ವಾಮಿಗಳು ನಗುತ್ತಾ ಹೇಳಿದರು, ಭಯ ಎಂದರೆ ಕತ್ತಲೆಯಲ್ಲಿರುವ ಅಜ್ಞಾನವಿದ್ದಂತೆ. ಬೆಳಕು ಎಂಬ ಜ್ಞಾನ ಹಚ್ಚಿದರೆ ಭಯ ಮಾಯವಾಗುತ್ತದೆಯೇ ಎಂದು. ಒಮ್ಮೆ ವಿವೇಕಾನಂದರು ತಮ್ಮ ಶಿಷ್ಯರಿಗೆ ಒಂದು ಕತೆ ಹೇಳಿದರು. ಒಂದು ಸಿಂಹದ ಮರಿ ಹುಟ್ಟಿನಿಂದ ಹಸುಗಳ ನಡುವೆ ಬೆಳೆದಿತ್ತು. ಅದು ಹಸುವಿನಂತೆ ನಡೆಯುತ್ತಾ ಹುಲ್ಲು ತಿನ್ನುತ್ತಾ ಸ್ವಲ್ಪ ಶಬ್ದಕ್ಕೂ ಭಯಪಡುತ್ತಿತ್ತು. ಒಂದು ದಿನ ದೊಡ್ಡ ಸಿಂಹ ಅದನ್ನು ಹಸುಗಳ ಮಧ್ಯೆ ಕಂಡು ಆಶ್ಚರ್ಯಗೊಂಡು ಹೇಳಿತು, ನೀನು ಹಸು ಅಲ್ಲ, ಸಿಂಹ. ಹೀಗೆ ಏಕೆ ಭಯದಿಂದ ಬದುಕುತ್ತಿದ್ದೀಯಾ ಎಂದು. ಆದರೆ ಸಿಂಹದ ಮರಿ ನಂಬಲು ತಯಾರಿರಲಿಲ್ಲ. ಆಗ ದೊಡ್ಡ ಸಿಂಹ ಅದನ್ನು ಕೆರೆಯತ್ತ ಕರೆದೊಯ್ದು ಅದರ ಪ್ರತಿಬಿಂಬವನ್ನು ತೋರಿಸಿತು. ಆಗ ಸಿಂಹದ ಮರಿ ಆಶ್ಚರ್ಯದಿಂದ ಅರಿತುಕೊಂಡಿತು, ನಾನು ಹಸು ಅಲ್ಲ, ನಾನು ಸಿಂಹ ಎಂದು. ಆ ದಿನದಿಂದ ಅದು ಭಯವಿಲ್ಲದೆ ಗರ್ಜಿಸತೊಡಗಿತು. ಸ್ವಾಮಿಗಳು ಕತೆ ಮುಗಿಸಿ ಹೇಳಿದರು, ನಮ್ಮೊಳಗಿನ ಶಕ್ತಿಯನ್ನು ಮರೆತಾಗ ಮಾತ್ರ ಭಯ ಹುಟ್ಟುತ್ತದೆ. ನಮ್ಮನ್ನು ನಾವು ಅರಿತರೆ ಭಯಕ್ಕೆ ಜಾಗವೇ ಇರುವುದಿಲ್ಲ ಎಂದು. ನೆನಪಿರಲಿ ಸ್ನೇಹಿತರೆ, ನಾವು ಜೀವನದಲ್ಲಿನ ಸಮಸ್ಯೆಗಳಿಂದ ಹೆದರಿ ಓಡುತ್ತಿದ್ದರೆ ಎಂದು ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಬದಲಿಗೆ ಸಮಸ್ಯೆಗಳನ್ನು ಧೈರ್ಯ, ಜ್ಞಾನ ಮತ್ತು ಜಾಣತನದಿಂದಲೇ ಪರಿಹರಿಸಬೇಕು. ಆದರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ವಿವೇಕಾನಂದರ ಈ ಕಥೆಗಳು ನಿಮಗೆ ಉಪಯುಕ್ತ ಎನ್ನಿಸಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ವಿಡಿಯೋದೊಂದಿಗೆ. ನಮಸ್ಕಾರ.